ಕಾವೇರಿ ಹೋರಾಟಕ್ಕೆ ಜಿಗಿದಿರುವ ಬಿಜೆಪಿ ನಾಯಕರು ಮಂಡ್ಯದಲ್ಲಿ ಇಂದು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಕಾವೇರಿ ಹೋರಾಟಕ್ಕೆ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲು ಕೂಡ ಬಿಜೆಪಿ ನಾಯಕರು ಸಜ್ಜಾಗಿದ್ದು, ಅಲ್ಲದೆ ಸರ್ಕಾರಕ್ಕೆ ತಮಿಳುನಾಡಿಗೆ ನೀರು ಬಿಡದಂತೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ತಮಿಳುನಾಡಿಗೆ ನೀರು ಹರಿಸಲು ಆದೇಶ. ಕಾವೇರಿ ಹೋರಾಟಕ್ಕಿಳಿದ ಬಿಜೆಪಿ ನಾಯಕರು. ಬಿಜೆಪಿಯಿಂದ ಕೆಆರ್ಎಸ್ ಮುತ್ತಿಗೆಗೆ ನಿರ್ಧಾರ. ಒಟ್ಟು 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವ ಸಿಡಬ್ಲ್ಯೂಎಂಎ ಆದೇಶ ಕಾವೇರಿ ನಾಡಿನಲ್ಲಿ ಬೆಂಕಿ ಹಚ್ಚಿದೆ. ಈ ತಾರತಮ್ಯದ ಆದೇಶ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಬಿಜೆಪಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಕೆಆರ್ಎಸ್ ಜಲಾಶಯಕ್ಕೆ ಮುತ್ತಿಗೆ ಹಾಕುವುದಕ್ಕೆ ನಿರ್ಧರಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಮಂಡ್ಯ, ಮೈಸೂರು ಭಾಗದ ಸಾವಿರಾರು ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಜಲಾಶಯದತ್ತ ಬರಲಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹನಿ ನೀರನ್ನ ಹರಿಸಬಾರದು ಅಂತ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಲಿದ್ದಾರೆ. ನೀರು ಬಿಟ್ಟು ವಾಟರ್ ಮ್ಯಾನ್ ಆಗಬೇಡಿ, ಸಿಎಂ ಆಗಿ ಕ್ರಮ ಕೈಗೊಳ್ಳಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಬಲಾಢ್ಯ ಮುಖ್ಯಮಂತ್ರಿ ಇದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಅವರ ಧ್ವನಿಗೆ ಬಲವಾಗಿ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ. ನೀರು ಬಿಟ್ಟು ವಾಟರ್ ಮ್ಯಾನ್ ಆಗಬೇಡಿ, ಮುಖ್ಯಮಂತ್ರಿಯಾಗಿ ನಮ್ಮ ಹಕ್ಕನ್ನು ಉಳಿಸಿ, ನಮ್ಮ ರೈತರಿಗೆ ನೀರು ಕೊಡದಲೇನೆ, ಕುಡಿಯೋಕ್ಕೂ ನೀರು ಕೊಡದಲೇನೆ, ಬೆಂಗಳೂರಿನ ಭವಿಷ್ಯದ ಸ್ಥಿತಿ ಏನು ಅಂತ ಯೋಚನೆ ಮಾಡದಲೇನೆ ನೀರು ಬಿಟ್ಟರೆ ನೀವು ತಮಿಳುನಾಡಿಗೆ ನೀರು ಬಿಡೋ ವಾಟರ್ ಮ್ಯಾನ್ ಆಗಿಬಿಡ್ತೀರಿ. ಹಂಗೆ ಆಗಬೇಡಿ. ನಮ್ಮ ಮುಖ್ಯಮಂತ್ರಿಯಾಗಿ ನಮ್ಮ ಹಕ್ಕನ್ನು ಉಳಿಸಿ, ನಿಮ್ಮ ಜೊತೆಗೆ ನಾವಿದ್ದೀವಿ. ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಇದು ರಾಜ್ಯದ ಸಮಸ್ಯೆ, ರಾಜ್ಯದ ಜನರ ಸಮಸ್ಯೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೂ ತೊಂದರೆ ಇದೆ. ಹಳ್ಳಿಯಲ್ಲೂ ನೀರಿನ ಸಮಸ್ಯೆ ಇದೆ. ಜಲಮೂಲಗಳು ಬತ್ತಿ ಹೋಗಿವೆ. ಟ್ರಿಬ್ಯುನಲ್ ಹಾಗೂ ತಮಿಳುನಾಡು ಅರ್ಥ ಮಾಡಿಕೊಳ್ಬೇಕು. ಒಂದೇ ಒಂದು ಹನಿ ನೀರು ಬಿಟ್ಟಿದ್ದೇ ಆದ್ರೆ ರಾಜ್ಯ ಸರ್ಕಾರ ಜನರ ಮೇಲೆ ಹೇರುವ ಮರಣ ಶಾಸನವಾಗುತ್ತೆ ಅಂತ ಎಚ್ಚರಿಸಿದ್ರು. ನೀರು ಕೊಡಲಿಕ್ಕೆ ಅವರಿಗೆ ಕುಡಿಯಲಿಕ್ಕೆ ಇಲ್ಲ, ಅದರಿಂದ ನೀವು ಒತ್ತಾಯ ಮಾಡಬೇಡಿ. ಮಳೆ ಬಂದು ನೀರು ಬಂದರೆ ನಾವು ಕೊಡ್ತಾರೆ ಅವರು ಅನ್ನೋದನ್ನ ಅವರೇ ತೀರ್ಮಾನ ಮಾಡಿ ಹೇಳಬೇಕು. ಇಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೈ ಮೀರಿ ಹೋಗುವಂತ ಸಂದರ್ಭ ಬಂದ್ರೆ ಕೋರ್ಟ್ಗೂ ಹೋಗಿ ಇದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಯಾವ ಸರ್ಕಾರ ಅನ್ನೋದನ್ನು ನಾವು ನೋಡೋದಿಲ್ಲ. ಯಾವುದೇ ಕಾರಣಕ್ಕೆ ಒಂದು ಹನಿ ನೀರನ್ನ ಬಿಡಬಾರದು. ಬಿಟ್ಟಿದ್ದೇ ಆದ್ರೆ ಇದು ಕರ್ನಾಟಕ ಸರ್ಕಾರ ಜನರ ಮೇಲೆ ಏರ್ತಿರ್ತಕ್ಕಂಥ ಮರಣ ಶಾಸನವಾಗುತ್ತೆ. ಮಂಡ್ಯ ನಗರದಲ್ಲಿ ಈಗಾಗಲೇ ಉಗ್ರ ಪ್ರತಿಭಟನೆ ಆರಂಭವಾಗಿದ್ದು, ಪ್ರಮುಖ ರಸ್ತೆಗಳನ್ನ ಬಂದ್ ಮಾಡಿ ಹೋರಾಟಗಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಹೋರಾಟಕ್ಕೆ ಜಿಲ್ಲೆಯ ವಿವಿಧ ಸಂಘಟನೆಗಳು ಸಂಪೂರ್ಣ ಬೆಂಬಲ ಸೂಚಿಸಿದ್ದು, ಇಡೀ ಮಂಡ್ಯ ಜಿಲ್ಲೆ ಇವತ್ತು ಸಂಪೂರ್ಣ ಸ್ತಬ್ಧಗೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇವೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.